ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾಧರದಿ ಕೇಳುವುದು. ಮಂಗಳಾಚರಣ ಸಂಧಿಯಲ್ಲಿ 6ನೇ ಪದ್ಯ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಕೃತಿರಮಣ ಪ್ರದ್ಯುಮ್ನ ನಂದನೆ ಹಾಗೆ ಅಂತ. ಕೃತಿ ಅಂತ ಲಕ್ಷ್ಮಿಯ ಒಂದು ರೂಪ. ಪರಮಾತ್ಮನ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಸೇವೆಗಾಗಿ ಲಕ್ಷ್ಮೀದೇವಿ ಕೃತಿ ಅನ್ನತಕ್ಕ ರೂಪವನ್ನು ಧರಿಸಿದವರು. ಆ ಕೃತಿ ಮತ್ತು ಪ್ರದ್ಯುಮ್ನ ಅವರ ಮಗಳಾದ ಭಾರತೀ ದೇವಿಯ ಸ್ತೋತ್ರ ಇದು. ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ವೆಣಿಸುತಿಹ ಮಾರುತನ ನಿಜ ಪತ್ನಿ ಹಾಗೆ. 24 ತತ್ವಾಭಿಮಾನಿ ದೇವತೆಗಳಿಗೂ ಕೂಡ ಗುರು ಸ್ಥಾನದಲ್ಲಿ ಇರತಕ್ಕ ವಾಯುದೇವರು. ಅಂತ ವಾಯುದೇವರ ನಿಜ ಪತ್ನಿ ಅಂದ್ರೆ ನಿಯತ ಪತ್ನಿ ಅಂತ ಅರ್ಥ. ದೇವತೆಗಳಲ್ಲಿ ನಿಯತ ಪತಿಪತ್ನಿಯರು ಅಂತ ಇರ್ತಾರೆ. ಅದರಿಂದ ಸದಾ ಅವತಾರದಲ್ಲೂ ನೋಡಬಹುದು ಭಾರತೀ ದೇವಿಯ ಪತಿ ಅಂದ್ರೆ ವಾಯುದೇವರೇ ಬಂದಿರ್ತಾರೆ ಹಾಗೆ ಅಂತ. ಅಂತಹ ಮಾರುತನ ನಿಜ ಪತ್ನಿಯಾದ ಭಾರತೀ ದೇವಿಯೇ ಇದು ಸಂಬೋಧನೆ ಮಾಡಿ ಪ್ರಾರ್ಥನೆ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಹಾಗೆ ಅಂತ. ಸದಾ ಹರಿಯಲಿ ಅಂದ್ರೆ ಪರಮಾತ್ಮನಲ್ಲಿ ಮತ್ತು ಗುರುಗಳಲ್ಲಿ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಎಲ್ಲ ಗುರುಗಳಲ್ಲೂ ಕೂಡ ತಾರತಮ್ಯ ಕ್ರಮದಲ್ಲಿ ಸದ್ರತಿಯ ವಿಶೇಷವಾದ ಭಕ್ತಿಯನ್ನ ಅನುಗ್ರಹಿಸು ಅಂತ ಪ್ರಾರ್ಥನೆ. ಒಂದು. ಎರಡನೇದು ಕರುಣದಲ್ಲಿ ಭಾಗವತ ಭಾರತ ಪುರಾಣ ರಹಸ್ಯಗಳ ತತ್ವಗಳ ಅರುಪು. ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಶ್ರೀಮದ್ ಭಾಗವತ ಶ್ರೀಮದ್ ಮಹಾಭಾರತ ಇನ್ನು ಪುರಾಣಗಳು ಅದರಲ್ಲಿ ಇರತಕ್ಕ ರಹಸ್ಯ ತತ್ವಗಳು ಅಂತ ಏನಿದೆ ಪರಮಾತ್ಮನ ತತ್ವ, ಅದು ಆ ಪರಮಾತ್ಮನ ತತ್ವವನ್ನು ನಮಗೆ ತಿಳಿಸಿಕೊಡು ಹಾಗೆ ಅಂತ. ಯಾಕೆಂದ್ರೆ ಈ ಹರಿಕಥಾಮೃತಸಾರ ಬರೀಬೇಕು ಅಂದ್ರೆ ಈ ಗ್ರಂಥಕ್ಕೆ ಅನೇಕ ಪ್ರಮೇಯಗಳು ಬೇಕು. ಆ ಪ್ರಮೇಯಗಳೆಲ್ಲ ಸಿಕ್ಕಿರೋದು ಭಾಗವತ ಮಹಾಭಾರತ ಇತ್ಯಾದಿ ಗ್ರಂಥಗಳಲ್ಲಿ ಇದೆ. ಅದು ನಮಗೆ ಗುರುಗಳಿಗೆ ಅದು ಸ್ಮರಣೆ ಬರಬೇಕು ಎಂಬ ಸಲುವಾಗಿ ಈ ಒಂದು ಪ್ರಾರ್ಥನೆಯನ್ನ ಗುರುಗಳು ಮಾಡ್ತಾ ಇದ್ದಾರೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಶ್ರೀ ಹರೇ.